ವರ್ಲ್ಪೂಲ್ ಡಬಲ್ ಡೋರ್ ಕೂಲಿಂಗ್ ಇಲ್ಲ ಅಂತ ಕಂಪ್ಲೇಂಟು. ಬನ್ನಿ ಚೆಕ್ ಮಾಡೋಣ, ಓಪನ್ ಮಾಡಿ. ಮೇಲ್ಗಡೆ ಫುಲ್ ಉಸಿರು ಕಟ್ಸ್ಬಿಟ್ಟವ್ರೆ. ಹೆಂಗ್ ಕೂಲಿಂಗ್ ಆಗುತ್ತೆ? ಮೇಲ್ಗಡೆ ಅಂತಾನೆ ಕೆಳಗಡೆ ಕೂಲಿಂಗ್ ಹೋಗ್ಬೇಕು. ಕೆಳಗಡೆ ತುಂಬ ಕಡಿಮೆ ಐಟಮ್ ಇಕ್ಕಿದ್ದಾರೆ, ಮೇಲ್ಗಡೆ ನೋಡ್ರೆ ತುಂಬಿಟ್ಟಿದ್ದಾರೆ ಫ್ರೆಂಡ್ಸ್. ಸರ್ ಇವಾಗ ಇಟ್ಟಿರೋದ ಎಷ್ಟೊಂದು ಕೊಡ್ಲಿ ಅಂತ? ಇಲ್ಲ, ಯಾವಾಗಲೂ ಇಷ್ಟ ಇಟ್ಟಿರುತ್ತೆ. ಯಾವಾಗಲೂ ಇಷ್ಟ ಇಟ್ಟಿರ್ತೀರಾ? ಮೇಲ್ಗಡೆ ಎಷ್ಟೊಂದು ಇಡಬಾರ್ದು ಲೋಡು. ಲೋಡ್ ಜಾಸ್ತಿ ಇರುತ್ತಾ? ಹಾಂ. ಬನ್ನಿ ಈ ಯಂತ್ರನ ಇನ್ನೊಂದು ಚಿಕ್ಕ ಯಂತ್ರದಲ್ಲಿ ಚೆಕ್ ಮಾಡೋಣ. ಡಿಫ್ರಾಸ್ಟ್ ಸಿಸ್ಟಮ್ದೇನು ತೊಂದರೆ ಇಲ್ಲ. ಸೈಡಲ್ಲೆಲ್ಲ ಐಸ್ ಫಾರ್ಮೇಷನ್ ಆಗ್ತಾ ಇದೆ, ಕಂಪ್ರೇಚರ್ ಆಂಪೇರ್ ತೋರಿಸ್ತಾ ಇದೆ, ಒಳಗಡೆ ಫ್ಯಾನ್ ರನ್ ಆಗ್ತಾ ಇಲ್ಲ. ಯಾಕೆ ಚೆಕ್ ಮಾಡೋಣ. ಈ ಮಾಡಲಲ್ಲಿ 2 ಕೂಲಿಂಗ್ ಫ್ಯಾನ್ ಬರುತ್ತೆ, ಲೈಕ್ ಅಂದರೆ ರೆಫ್ರಿಜರೇಟರ್ ಫ್ಯಾನು, ಒಂದು ಫ್ರೀಜರ್ ಫ್ಯಾನ್ ಅಂತ. 2 ಫ್ಯಾನ್ಗೂ ಕೂಡ ವೋಲ್ಟೇಜು ಸಿಗ್ತಾ ಇದೆ, ಅಂದರೆ ಬರ್ತಾ ಇದೆ, ನೋಡ್ಬೋದು ನೀವು. ಫ್ಯಾನ್ 2 ರಿಪ್ಲೇಸ್ ಮಾಡಿ, ಡಕ್ಕಲ್ ಕ್ಲೀನ್ ಮಾಡಿ, ಹಾಟ್ ವಾಟರ್ ಕ್ಲಿಯರ್ ಮಾಡಿ. ಇವಾಗ ನೋಡಿ ಪಕ್ಕ ಹೆಂಗ್ ಓಡುತ್ತೆ. ಆಂಪೇರು ತೋರಿಸ್ತಾ ಇದೆ, ಕಂಪ್ರೇಜರ್ ರನ್ ಆಗ್ತಾ ಇದೆ, ಕೂಲಿಂಗ್ ಪೈಪ್ ಕೂಲಿಂಗ್ ಆಗ್ತಾ ಇದೆ, 2 ಫ್ಯಾನು ತಿರುಗ್ತಾ ಇದೆ. ನಿಮಗೆಲ್ಲ ನನ್ನ ಕೆಲಸ ಹೇಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ ಪ್ಲೀಸ್.